ನಮ್ಮ ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗ್ತಿದೆ ಅಂತ ದೇಹನೇ ಹೇಳುತ್ತೆ. ಅದ್ ಹೇಗಂತೀರಾ? ಒಂದು ಪದೇ ಪದೇ ಬಾಯಿ ಒಣಗ್ತಾ ಇರೋದು ಅಥವಾ ಬಾಯಾರಿಕೆ ಆಗೋದು. ಎರಡನೇದು ತಲೆನೋವು ಬರೋದು. ಈ ಬಿಸಿಲಿಗೆ ಹೋದ್ರೆ ಈ ತಲೆನೋವು ತುಂಬಾನೇ ಹೆಚ್ಚಿಗೆ ಆಗ್ತಾ ಇರುತ್ತೆ. ಮೂರನೇದು ತಲೆ ಸುತ್ತು ಬರೋದು ಅಥವಾ ತಲೆ ಚಕ್ರ ಬಂದಂಗ ಆಗ್ತಾ ಇರುತ್ತೆ. ನಾಲ್ಕನೇದು ಆಯಾಸ ಅಥವಾ ಸುಸ್ತು ಜಾಸ್ತಿ ಆಗ್ತಾ ಇರುತ್ತೆ. ಐದನೇದು ಮೂತ್ರದ ಬಣ್ಣ ಗಾಢ ಹಳದಿಯಾಗಿ ಬದಲಾಗ್ತಾ ಇರುತ್ತೆ. ಆರನೇದು ಮೂತ್ರ ಮಾಡಿದ ನಂತರ ಈ ಮೂತ್ರದ ಭಾಗದಲ್ಲಿ ಉರಿ ಬರ್ತಾ ಇರುತ್ತೆ ಕೆಲವು ಜನಕ್ಕೆ. ಏಳನೇದು ನಮ್ಮ ಚರ್ಮ ಅಂದ್ರೆ ನಮ್ಮ ಸ್ಕಿನ್ ಏನಿರುತ್ತೆ ಅದು ಡ್ರೈ ಆಗ್ತಾ ಹೋಗುತ್ತೆ. ಈ ಎಲ್ಲಾ ಲಕ್ಷಣಗಳು ಇತ್ತು ಅಂತಂದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ನಾವು ಕುಡಿದಿರುವ ನೀರು ನಮ್ಮ ದೇಹಕ್ಕೆ ಸಾಕಾಗ್ತಿಲ್ಲ ಅಂತ, ಅಂದ್ರೆ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ. ಏನ್ ಮಾಡ್ಬೋದು ಅಂತ ಸೊಲ್ಯೂಷನ್ ಕೇಳಿದ್ರೆ ಒಂದೇ ಸಿಂಪಲ್ ಸೊಲ್ಯೂಷನ್ ಇರೋದು ಅದಕ್ಕೆ, ಅಂದ್ರೆ ನೀರ್ ಕುಡಿಬೇಕು. ದಿನಕ್ಕೆ ಕನಿಷ್ಠ ಅಂದ್ರೆ 3 ರಿಂದ 4 ಲೀಟರ್ ವರೆಗೂ ನೀರನ್ನು ಕುಡಿಲೇಬೇಕು. ಇದರ ಜೊತೆಗೆ ಎಳ್ನೀರು ಕುಡಿದ್ರೆ ತುಂಬಾನೇ ಒಳ್ಳೆಯದು. ಎಳ್ನೀರು ತುಂಬಾ ಕಾಸ್ಟ್ಲಿ ಆಗ್ತಿದೆ ಈಗ ಅಂತ ಅಂದ್ರೆ ₹5 ORS ಪ್ಯಾಕೆಟ್ಗಳು ಸಿಗುತ್ತೆ. ORS ಚಿಟ್ನ ತಗೊಂಡು 1 ಲೀಟರ್ ನೀರಿಗೆ ಬೆರೆಸಿ ಅದನ್ನ ಮಿಕ್ಸ್ ಮಾಡಿ ಪದೇ ಪದೇ ಬಾಯಾರಿಕೆ ಆದಾಗ ಕುಡಿದ್ರೆ ಸಾಕು. ಈ ಬಿಸಿಲಿನಿಂದ ನಮ್ಮ ದೇಹದಲ್ಲಿನ ಎಲೆಕ್ಟ್ರೋಲೈಟ್ಸ್ ನಾಶವಾಗಿರೋ ಕಾರಣ ಸುಸ್ತಾಗೋದು ಎಲ್ಲಾ ಲಕ್ಷಣಗಳು ಕಾಣ್ತಾ ಇರುತ್ತೆ.